ಗೈಸ್ ಸ್ಕ್ಯಾಮರ್ಗೆ ಸ್ಕ್ಯಾಮ್ ಮಾಡಿಬಿಟ್ಟೆ. ಈ ವಿಡಿಯೋ ಫುಲ್ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ನಮ್ಮ ಧನು ಮನೆ ಹತ್ರ ಬಂದ್ಬಿಟ್ಟು ಕಟಿಂಗ್ ಮಾಡಿಸ್ಬೇಕು ಬಲ ಅಂತ ಕರ್ಕೊಂಡು ಹೋದ. ಹಂಗೆ ಅನ್ಕೊಂಡು ಅವ್ನು ಗಾಡಿ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರೆ ನಾವು ವಿಡಿಯೋ ಮಾಡ್ತಿರೋದು ನೋಡಿ ನಾಚ್ಕತೈತೆ ಮುದವಿ. ಆಮೇಲೆ ನಮ್ಮ ಗಾಡಿಗೆ ಸ್ವಲ್ಪ ಎಣ್ಣೆ ಓಡಿಸೋಣ ಅಂದ್ಬಿಟ್ಟು ಬಾರ ಹತ್ರ ಹೋಗಿ ನಿಲ್ಲಿಸ್ತಾವ. ಆಮೇಲೆ ನಮ್ಮ ಗಾಡಿಗೆ ಸ್ವಲ್ಪ ಎಣ್ಣೆ ಓಡಿಸ್ಕೊಂಡು ಕಟಿಂಗ್ ಶಾಪ್ ಹತ್ರ ಬಂದ್ರೆ ಜನ ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ನಮ್ಮ ಧನು ಓಡ್ತಾವನೆ. ಆಮೇಲೆ ಶಾಪ್ ಒಳಗಡೆ ಜನ ನೋಡ್ಬಿಟ್ಟು ಹುಡುಗ ಶಾಕ್ ಆಗಿ ಹಿಂದಕ್ಕೆ ಬರ್ತಾವನೆ. ಆಮೇಲೆ ಬಾರ ಮದುವೆ ಒಂದು ವಿಡಿಯೋ ಮಾಡ್ಕೊಳಮ್ಮ ಅಂತ ಕರೆದಿದ್ದಕ್ಕೆ ವಿಡಿಯೋ ನೋಡ್ಬಿಟ್ಟು ಹೊಟ್ಟೆ ಹಿಂದಕ್ಕೆ ಕೇಳ್ಕೊಳ್ತಾವನೆ. ಗೈಸ್ ಇದು ನೆನ್ನೆ ವಿಡಿಯೋ. ಇವತ್ತು ಬೆಳಗ್ಗೆನೆ ಪರಂಗಿನ ಕಟ್ ಮಾಡ್ಬಿಟ್ಟು ನಮ್ಮಮ್ಮ ತನ್ನ ಮುಂದೆ ತಂದಿರ್ತು. ನಾವು ಬಿಡ್ತೀವ ಅಲ್ಲೂ ಉದ್ದಂತೆ ತಿನ್ಕೊಬಿಟ್ಟೆ. ಗೈಸ್ ಆಮೇಲೆ ನಮ್ಮ ಜಟ್ಟಿ ಎತ್ಕೊಂಡು ಒಂದು ಎಳ್ಳಿ ಕುಡಿಯೋಣ ಅಂತ ನಾನು ನಮ್ಮ ಸರ್ಕಲ್ಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಒಂದು ಎಳ್ಳಿ ಕುಡ್ಕೊಂಡು ವಾಪಸ್ ನಮ್ಮ ಮನೆ ಕಡೆ ಬಂದು ಕೂತ್ಕೊಂಡ್ರೆ ಟಪ್ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರೋದು. ಏನಪ್ಪ ಮೆಸೇಜು ಅಂತ ತೆಗೆದು ನೋಡೋದು. ಯಾವನೋ ಒಬ್ಬ ನಿಮ್ಗೊಂದು ಜಾಬ್ ಇದೆ, ಅದು ತುಂಬ ಸಿಂಪಲ್ಲು, ನಾವು ಕೊಡೋ ಒಂದು ಹೋಟೆಲ್ ನೇಮ್ಗೆ ನೀವು 5 ಸ್ಟಾರ್ ರಿವ್ಯೂ ಕೊಡಬೇಕು ಅಂತ ಅಂದ. ಅದಕ್ಕೆ ನಾನು ಓಕೆ ಅಂತಂದಿದ್ದಕ್ಕೆ ಹೋಟೆಲ್ ನೇಮು ಮತ್ತು ಲಿಂಕು ಕಳಿಸ್ತಾ. ನಾವು ಹೋಟೆಲ್ ನೇಮು ಲಿಂಕು ಕ್ಲಿಕ್ ಮಾಡಿದ್ಮೇಲೆ ಅದಕ್ಕೆ 5 ಸ್ಟಾರ್ ರಿವ್ಯೂ ಕೊಟ್ಬಿಟ್ಟು ಒಂದು ಸ್ಕ್ರೀನ್ಶಾಟ್ ಕಳಿಸಿದೆ ಅವನಿಗೆ. ಆಮೇಲೆ ನಿಮ್ಮ ಡೀಟೇಲ್ಸ್ ಕಳಿಸಿ ಅಂದ. ನಾನು ಅದಕ್ಕೆ ತಪ್ಪು ಡೀಟೇಲ್ಸ್ ಕಳಿಸ್ಬಿಟ್ಟು ಅದಕ್ಕೆ ನೀವು ಕ್ವಾಲಿಫೈ ಆಗಿದ್ದೀರಿ ಅಂತ ಅಂದ. ಆಮೇಲೆ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಬಿಟ್ಟು ಅದಕ್ಕೆ ಜಾಯ್ನ್ ಆಗಿ ಅಂತ ಅಂದ. ನಾನು ಆ ಗ್ರೂಪಿಗೆ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ನಿಮ್ಮ UPI ID ಕಳಿಸಿ ಅಂತ ಅಂದ. ನಾನು ಅದಕ್ಕೆ UPI ID ಮಂಗ್ ಮುಂಡದು ನಮಗೆ ಫ್ರಾಡ್ ಮಾಡೋಕೆ ಹೋಗಿ ಅವನೇ 150 ರೂಪಾಯಿ ಕಳಿಸ್ಬಿಟ್ಟು ಅವನೇ ಫ್ರಾಡ್ ಆಗೋದು. ಆಮೇಲೆ ಅವನ ಅಕೌಂಟ್ನ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿಬಿಟ್ಟು ನಾನು ಹೇಳಿದ ಅವನಿಗೆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗೈಸ್ ಈ ಥರ ಫ್ರಾಡ್ ನನ್ನ ಮಕ್ಳು ಇರ್ತಾರೆ ಅಂತ ನೀವು ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ, ಬಾಯ್.